ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಥ್ಯಾಂಕ್ಸ್ ಮಾವ. ರೈಟ್ ಟೈಮಲ್ಲಿ ನೀವು ಮೂವ್ ಮಾಡದೆ ಹೋದಿದ್ರೆ ನಮ್ಗೆ ಕಾಂಟ್ರಾಕ್ಟೇ ಮಿಸ್ ಆಗ್ತಿತ್ತೇನೋ. ಜಾಸ್ತಿ ಹೊಗಳ್ಬೇಡ ಚಂದನ್. ನೀನು ವಹಿಸಿರೋ ಕೆಲಸನ ನಾನು ಆನೆಸ್ಟಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಮಾವ, ನೀವು ಸಿಗರೇಟ್ ಸೇರ್ತೀರಾ? ಮದುವೆಗೆ ಮುಂಚೆ ತುಂಬ ಸೇರ್ತಾ ಇದ್ದೆ. ಮದುವೆ ಆದಮೇಲೆ ಶ್ವೇತನ ಕಾಟಕ್ಕೆ ನಿಲ್ಸಿದ್ದೀನಿ. ಈಗೇನಾದರೂ ಸಿಗರೇಟ್ ಸೇದಿದ್ರೆ ಶ್ವೇತ ರೂಮ್ ಒಳಗೆ ಸೇರಿಸಲ್ಲ ಅಷ್ಟೇ. ಓಕೆ, ಸ್ವಲ್ಪ ಕುಮುದತ್ತೆ ಕರಿತೀರಾ? ಯಾಕೆ ನೀನು ಒಳಗಡೆ ಬರೋದಿಲ್ವಾ? ಇಲ್ಲ, ಆಫೀಸಿಗೆ ಟೈಮ್ ಆಗಿದೆ, ಲೇಟ್ ಆಗುತ್ತೆ, ಅರ್ಜೆಂಟ್ ಕೆಲಸ ಇದೆ. ಹೋಗ್ಬಿಟ್ಟು ಕುಮುದತ್ತೆ ಕಳಿಸಿ ಪ್ಲೀಸ್. ಸರಿ. ಚಂದು, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಿದ್ದೇನೆ. ಕಾರ್ ಕೀ ಕೊಡು. ತೊಗೊಳ್ಳಿ. ಥ್ಯಾಂಕ್ ಯು. ಬಾಯ್. ಬಾಯ್. ಚಂದು, ಹೊರಡೋಣ. ಬನ್ನಿ ಅತಿ, ಕೂತ್ಕೊಳ್ಳಿ. ನಾನು ನೋಡಿದ ನಿಜಾನ ನನಗೆ ನನ್ನ ಕಣ್ಣೇ ನಂಬಕ್ಕಾಯ್ತಾ ಇಲ್ಲ. ಆತ್ಮಲಿಂಗೇಶ್ವರ, ಏನಪ್ಪ ಇದೆಲ್ಲ? ಅವ್ರು ಯಾಕೆ ಕಳ್ಳನ ಸವಾಸ ಮಾಡವ್ರೆ? ಅವ್ರು ಮಾತಾಡ್ತಿದ್ದಿದ್ದು ನೋಡಿದ್ರೆ ತುಂಬ ಪರಿಚಯದವ್ರು ಅನ್ನಿಸ್ತಿತ್ತು. ನಗ್ನಗ್ತಾ ಬೇರೆ ಮಾತಾಡ್ತಿದ್ರು. ಅವ್ರು ನನ್ನ ಲಗ್ನ ಆಗಿದ್ದು ನನ್ನ ಒಡವೆ ದುಡ್ಡುಗೋಸ್ಕರನ? ಆ ಕಳ್ಳಂಗೆ ಹೇಳಿ ನನ್ನ ಸಾಯಿಸಿ ನನ್ನ ಒಡವೆ ದುಡ್ಡನ್ನೆಲ್ಲ ದೋಚಿದ್ರ? ಅಯ್ಯೋ, ನಾನು ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತೀವಿ? ಏನು ನಂಬೋದು, ಏನನ್ನು ಬಿಡೋದು, ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು? ಅಯ್ಯೋ ದೇವ್ರೆ, ನಂಗೊಂದು ತಿಳಿತಿಲ್ಲ. ಅವತ್ತು ಅವ್ರು ಬರ್ದೇ ಹೋಗಿದ್ರೆ ನನ್ನ ಬಾಳೆ ಸುಡ್ಗಾಡಾಗಿ ಹೋಗ್ತಿತ್ತು. ದ್ಯಾವ್ರಾಗ ಬಂದು ದ್ಯಾವ್ರ ಮುಂದೆ ನಂಗೆ ತಾಳಿ ಕಟ್ಟಿ ಕಾಪಾಡಿದ್ರು. ಅಂಥ ದ್ಯಾವ್ರನ್ನ ನಾನು ತಪ್ಪು ತಿಳ್ಕೊಂಬಿಟ್ನಲ್ಲ. ಪಾರ್ವತಿ, ಯಾಕೆ ಅಳ್ತಿದೀಯಮ್ಮ? ಇದರಲ್ಲಿ ನಿಂದೇನಿದೆ ತಪ್ಪು? ತಪ್ಪು ಮಾಡಿದವರು ಅವರು, ಅದನ್ನ ನೀನು ಅವ್ರಿಗೆ ತೋರಿಸಿಕೊಟ್ಟಿದೀಯ ಅಷ್ಟೇ. ನೋಡಮ್ಮ, ತಪ್ಪು ಮಾಡೋದು ಬೇರೆ, ಆದರೆ ಬೇರೆಯವರ ತಪ್ಪನ್ನು ವಹಿಸ್ಕೊಳ್ಳೋದು, ಸಹಿಸ್ಕೊಳ್ಳೋದು ಅದು ಒಂದು ದೊಡ್ಡ ತಪ್ಪೇ. ಮನುಷ್ಯನಿಗೆ ಆತ್ಮಗೌರವ ಮುಖ್ಯ ಅಮ್ಮ. ಅದಕ್ಕೆ ಧಕ್ಕೆ ಬಂದಾಗ ಎಂಥ ಮನುಷ್ಯನೂ ಎದುರು ನಿಲ್ತಾನೆ. ಅದನ್ನೇ ನೀನು ಮಾಡಿದೀಯ ಅಷ್ಟೇ. ಇದನ್ನ ಯಾವತ್ತೂ ಮಾಡಬೇಕಾಗಿತ್ತು, ಇವತ್ತು ಮಾಡಿದೀಯ ಅಷ್ಟೇ.
ನೀವೇನೇ ಹೇಳಿ ಮಾವ, ಅತ್ತೆಗೆ ನಾನು ಎದುರು ಮಾತಾಡಿದ್ದು ತಪ್ಪು. ನಮ್ಮ ಮದುವೆ ಆಗಿದ್ದ ದಿವಸ ನಿಮ್ಮ ಮಗಂಗೆ ನಾನು ಮಾತು ಕೊಟ್ಟಿದ್ದೆ, ಯಾವ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಅತ್ತೆ ಮಾತಿಗೆ ಎದುರಾಡೋದಿಲ್ಲ ಅಂತ. ಇವತ್ತು ಆ ಮಾತು ಮುರಿದ್ಬಿಟ್ಟೆ. ನನ್ನ ಮಗನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ನೀನು ಕೇಳಬಾರ್ದ ಮಾತೆಲ್ಲ ಕೇಳಬೇಕಾಗಿಲ್ಲಮ್ಮ. ನನ್ನ ಪ್ರಕಾರ ತಪ್ಪು ನಿನ್ನದೇ. ಅವರ ಕೆಟ್ಟತನ, ಅವರು ಮಾಡಿದ ಅವಮಾನ, ಅವರು ಕೊಟ್ಟ ಚಿತ್ರಹಿಂಸೆನ ಇಷ್ಟು ವರ್ಷ ಮೌನವಾಗಿ ಸಹಿಸಿಕೊಂಡು ಬಂದಿದೆಯಾ ನೋಡು, ಇದೇ ನೀನು ಮಾಡಿದ ದೊಡ್ಡ ತಪ್ಪು. ಮಾವ, ನಂಗೆ ಯಾಕೋ ಅತ್ತೆ ಹತ್ರ ಹೋಗಿ ಕ್ಷಮಿಸಿ ಅಂತ ಕೇಳ್ಕೊಂಡ್ಬಿಡೋದೇ ಸರಿ ಅಂತ ಅನ್ನಿಸ್ತಾ ಇದೆ. ಆ ತಪ್ಪಾತ್ರ ಮಾಡಬೇಡಮ್ಮ ಪಾರ್ವತಿ. ನಿನ್ನ ಒಳ್ಳೆತನಕ್ಕೆ ಈ ಮನೆಯಲ್ಲಿ ಯಾವ ಬೆಲೆನೂ ಇಲ್ಲ ಅಂತ ಇಷ್ಟು ವರ್ಷ ಆದ್ರೂ ನಿನಗೆ ಅರ್ಥ ಆಗ್ಲಿಲ್ಲಮ್ಮ. ನನಗೆ ಆಶ್ಚರ್ಯ, ಬೇಸರ ಎರಡೂ ಒಟ್ಟಿಗೆ ಆಗ್ತಾ ಇದೆ ಅಲ್ಲಮ್ಮ. ನೀನು ಮಾಡದೇ ಇರೋ ತಪ್ಪಿಗೆ ಕ್ಷಮೆ ಕೇಳಿದ್ರೆ ಅದು ನೀನು ವೀಕ್ನೆಸ್ ಅಂತ ತಿಳ್ಕೊತಾರೆ. ನೀನು ಗಟ್ಟಿ ಮನಸ್ಸಿನೊಳಾಗಿರ್ಬೇಕು ಪಾರ್ವತಿ. ಓಹೋ, ಹೀಗೆ ಸಮಾಚಾರ. ನನ್ನ ವಿರುದ್ಧ ಯುದ್ಧ ಮಾಡೋದಕ್ಕೆ ಅವಳಿಗೆ ಧೈರ್ಯ ಎಲ್ಲಿಂದ ಬಂತು ಅನ್ಕೊಂಡೆ. ಈಗ ಅರ್ಥ ಆಗ್ತಿದೆ. ಅರ್ಜುನನ್ಗೆ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬೆಂಗಾವಲಾಗಿ ನಿಂತ್ಕೊಂಡು ಭಗವದ್ಗೀತೆ ಬೋಧಿಸ್ದಾಗೆ ಇವಳು ನನ್ನ ವಿರುದ್ಧ ಯುದ್ಧ ಮಾಡೋದನ್ನ ಬೋಧಿಸೋದಕ್ಕೆ ನೀವು ನನ್ನ ಗಂಡನಾದ ರಾಮಚಂದ್ರ ಪರಮಾತ್ಮ ಬೆಂಗಾವಲಾಗಿ ನಿಂತ. ಸುಲೋಚನಾ, ನನ್ನ ಮಾತಿಗೆ ನಿನಗಿಷ್ಟ ಬಂದ ಅರ್ಥ ಕಟ್ಟಬೇಡ. ಮುಚ್ಚಲಿ ಬಾಯಿ. ಮಾವ ಸೊಸೆ ಇಬ್ರು ಮಾತಾಡಿದ ಒಂದೊಂದು ಮಾತು ಕೇಳಿಸ್ಕೊಂಡಿದ್ದೀನಿ. ನೀನ್ ಮಾಡಿದ್ದೆ ಸರಿ, ನೀನ್ ಆಡಿದ್ದೆ ಸರಿ ಅಂತ ಹೇಳ್ಕೊಡ್ತಿದ್ದೀರಾ. ಇವಳು ನಿಮ್ ಮಾತು ಕೇಳ್ಕೊಂಡು ಹೀಗೆಲ್ಲ ಮಾತಾಡ್ತಿದ್ದಾಳ. ನನ್ನ ಸೊಸೆ ನನ್ನ ಮಾತು ಕೇಳಿದ್ದಿದ್ರೆ 26 ವರ್ಷ ನೀನು ನಿನ್ನ ಮಕ್ಕಳು ಕೊಟ್ಟ ಚಿತ್ರಹಿಂಸೆನ ಮೌನವಾಗಿ ಸಹಿಸಿಕೊಂಡಿರೋ ಅಗತ್ಯನೇ ಇರಲಿಲ್ಲ. ಕೇವಲ ಗಂಡನಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಕೊಟ್ಟ ಚಿತ್ರಹಿಂಸೆ, ಮಾಡಿದ ಅವಮಾನನ ಮೌನವಾಗಿ ಸಹಿಸಿಕೊಂಡು ಬಂದಿದ್ದಾಳೆ. ನೀನು ಒಂದು ಹೆಣ್ಣು, 3 ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದೀಯ. ಆದ್ರೆ ಇನ್ನೊಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲೇ ಇಲ್ವಲ್ಲೇ ನಿನಗೆ? ನಾಚಿಕೆ ಆಗಲ್ವ ನಿನಗೆ? ಮಾವ ಪ್ಲೀಸ್ ಮಾತಾಡ್ಬೇಡಿ ಮಾವ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಅತ್ತೆ, ನನ್ನ ತಪ್ಪಾಯ್ತು. ನಾನು ನಿಮಗೆ ಎದುರಾಡಬಾರ್ದಿತ್ತು. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನೀನು ಏನೇನು ಮಾತಾಡ್ದೆ ಅಂತ ನಿನಗೆ ಗೊತ್ತಿದ್ಯಾ? ಅಷ್ಟು ಸುಲಭವಾಗಿ ನಾನು ಮರೆಯೋಂಥವಳಲ್ಲ. ನನ್ನ ಮೇಲೆ ಯುದ್ಧ ಮಾಡ್ತೀಯಾ? ನೋಡ್ತೀನಿ ಕಣೆ, ಅದೆಷ್ಟು ದಿವಸ ಯುದ್ಧ ಮಾಡ್ತೀಯಾ ಅಂತ. ಇನ್ನು ನೀವು ನಿಮ್ಮ ಸೊಸೆಗೆ ಭಗವದ್ಗೀತೆ ಬೋಧಿಸ್ತೀರಾ? ನಾನು ನೋಡ್ತೀನಿ ಅದ್ಯಾವ ಭಗವದ್ಗೀತೆ ಬೋಧಿಸ್ತೀರಾ ಅಂತ. ಪಾರ್ವತಿ, ಹೆದರಬೇಡಮ್ಮ. ನೀನು ಇವತ್ತು ಮಾಡಿದ್ದನ್ನೇ ಆವತ್ತೇ ಮಾಡಿದ್ದಿದ್ರೆ ನಿನ್ನ ಮಗನ ಒಂದು ಸಣ್ಣ ಬಯಕೆ ಈಡೇರಿಸೋದಕ್ಕೆ ಇಷ್ಟು ಕಷ್ಟಪಡಬೇಕಾಗಿರಲಿಲ್ಲ ನೀನು. ನನ್ನ ಪ್ರಕಾರ ನೀನು ಮಾಡಿದ್ದೇ ಸರಿ ಅಲ್ಲಮ್ಮ. ಮಾತು ಕೊಟ್ಟೆ ಅನ್ನೋ ಕಾರಣಕ್ಕೆ ಕೆಟ್ಟದ್ದೇನೆಲ್ಲ ಸಹಿಸ್ಕೋಬೇಡಮ್ಮ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಕೈಲಾಶ್, ನಾಳೆ ಅಮ್ಮನ ಮನೆಗೆ ಹೋಗೋದಕ್ಕೆಲ್ಲ ರೆಡಿಯಾಗಿದೆ. ಆದರೆ ಒಂದೇ ಒಂದು ಕೆಲಸ ಮಾತ್ರ ಬಾಕಿ ಇದೆ. ಎಂಗೇಜ್ಮೆಂಟ್ಗೆ ಅಮ್ಮನ ಮನೆ ಎಲ್ರಿಗೂ ಒಂದೊಂದು ಗಿಫ್ಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ಏನು ಹೇಳ್ತೀಯಾ? ಗುಡ್ ಐಡಿಯಾ. ಆ ದೇವರು ನಮ್ಗೆ ಯಾವುದ್ರಲ್ಲೂ ಕಡಿಮೆ ಮಾಡಿಲ್ಲ. ನಾವು ಯಾರಿಗಿಂತ ಕಡಿಮೆ ಇಲ್ಲ ಅಂತ ಅವ್ರಿಗೂ ಗೊತ್ತಾಗ್ಲಿ. ಹೌದು, ಆದರೆ
ಚಂದನ್ ಅವ್ರ ತಾಯಿ ಅವ್ರಿಗೇನು ಗಿಫ್ಟ್ ಕೊಡೋಣ ಅಂತ ಗೊತ್ತಾಗ್ತಿಲ್ವಲ್ಲ. ನನಗೆ ಗೊತ್ತು ಕಲ್ಪನಾ, ಪಾರ್ವತಿ ಮುಖ ಕಂಡ್ರೆ ನಿನಗಾಗಲ್ಲ, ಅವಳ ಹೆಸರು ಹೇಳಿದ್ರೆ ನಿನಗೆ ಕೋಪ ಬರುತ್ತೆ ಅಂತ. ಆದರೆ ನೀನು ಅಷ್ಟು ದ್ವೇಷಿಸೋ ಪಾರ್ವತಿ ಮಗನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾ ಇದೆಯಾ, ಇದೇ ನನಗೆ ಅರ್ಥ ಆಗ್ತಾ ಇಲ್ಲ. ನಾಳೆ ಅಲ್ಲಿಗೆ ಹೋಗಿ ಎಲ್ಲರನ್ನೂ ಇನ್ವೈಟ್ ಮಾಡ್ತೀಯ. ಎಲ್ಲರನ್ನೂ ಇನ್ವೈಟ್ ಮಾಡಿ ಹುಡುಗನ ತಾಯಿನ ಇನ್ವೈಟ್ ಮಾಡದೇ ಇದ್ರೆ ಹೇಗೆ? ಕಲ್ಪನಾ, ನಿನ್ನ ಮನಸ್ಸಲ್ಲಿರೋ ದ್ವೇಷದ ಬೆಂಕಿನ ಇನ್ನು ಎಷ್ಟು ದಿವಸ ಆರಿಸದೆ ಉಳಿಸ್ಕೊಳ್ತೀಯ? ಆ ದ್ವೇಷದ ಬೆಂಕಿ ನಾಳೆ ನಿನ್ನ ಮಗಳ ಬಾಳನ್ನ ಸುಡಬಾರ್ದಲ್ವಾ? ನಾನು ಸೇಡಿನ ಬೆಂಕಿ ಆರಿಸದೆ ಉಳಿಸ್ಕೊಂಡಿರೋದು ನನ್ನ ಮಗಳು ಬಾಳನ್ನ ಸುಡ್ಲಿ ಅಂತ ಅಲ್ಲ, ನನ್ನ ಕನಸುಗಳನ್ನ ಕ್ಷಣದಲ್ಲಿ ಸುಟ್ಟು ಹಾಕದ್ಲಲ್ಲ ಆ ಪಾರ್ವತಿ, ಅವಳನ್ನ ಸುಡೋದಿಕ್ಕೆ. ಬೆಂಕಿಗೆ ಭೇದ ಭಾವ ಇಲ್ಲ ಕಲ್ಪನಾ, ಅದು ಎಲ್ಲಾನು ಸುಟ್ಟು ಹಾಕತ್ತೆ. ಕಡೆಯಲ್ಲಿ ಉಳಿಯೋದು ಬೂದಿ ಮಾತ್ರ. ನೀನ್ ಏನ್ ಬೇಕಾದ್ರೂ ಹೇಳು ಕೈಲಾಶ್, ನಾನು ಕೇಳ್ತೀನಿ. ಆದ್ರೆ ಪಾರ್ವತಿ ವಿಷಯದಲ್ಲಿ ಮಾತ್ರ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಅವಳ ವಿಷಯದಲ್ಲಿ ನನ್ನ ಮನಸ್ಸು, ನನ್ನ ಹೃದಯ ಏನ್ ಹೇಳುತ್ತೋ ಅದನ್ನೇ ನಾನು ಕೇಳೋದು. ಚಂದನ್ನು ಅವಳ ಮಗ ಆದ್ರೇನು? ಅವಳ ಮಗ ಅಂತ ನಾನು ನನ್ನ ಮಗಳನ್ನ ಚಂದನ್ ಕೊಡ್ತಾ ಇಲ್ವಲ್ಲ. ಚಂದನ್ನು ನನ್ನ ಅಣ್ಣನ ಮಗ ಅನ್ನೋ ಕಾರಣಕ್ಕೆ ಈ ಸಂಬಂಧನ ಬೆಳೆಸ್ತಾ ಇದ್ದೀನಿ. ಆ ಪಾರ್ವತಿನ ನನ್ನ ಮನೆಗೆ ನಾನು ಕರೆಯೋದಿಲ್ಲ. ಇಷ್ಟ ಇದ್ರೆ ಬರ್ಲಿ, ಇಲ್ದೇ ಇದ್ರೆ ಬೇಡ. ನಿನ್ನಿಷ್ಟ ಬಂದಾಗ ಮಾಡು ಕಲ್ಪನಾ, ಆದರೆ ನಿನ್ನ ನಿರ್ಧಾರ, ನಿನ್ನ ವರ್ತನೆಗಳಿಂದ ಚಂದನ್ಗಾಗ್ಲಿ ಗೊಂಬೆಗಾಗ್ಲಿ ಬೇಸರ, ನೋವು ಆಗ್ಬಾರ್ದು ಅಷ್ಟೆ. ಕೈಲಾಶ್, ಅವಳ ವಿಷಯ ಬಂದಾಗ ನೀನು ಮಾತಾಡದೇ ಇದ್ರೆ ಒಳ್ಳೇದು. ಹೆಣ್ಣಿನ ದ್ವೇಷ ಏನು ಅಂತ ಸರಿಯಾಗಿ ಮಹಾಭಾರತ ಓದ್ದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾದ್ರೆ ನಿನ್ನ ಮಹಾಭಾರತನ ಇನ್ನೊಂದ್ಸಲಿ ಸಂಧಿ ಪರ್ವ, ಯುದ್ಧ ಪರ್ವನ ಓದೋದು ಒಳ್ಳೇದು. ಹಾಗೆ ಆಗ್ಲೇ ಹೇಳಿದ್ಯಲ್ಲ ಎಲ್ರಿಗೂ ಗಿಫ್ಟ್ ಕೊಡಬೇಕು ಅಂತ, ಅದನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡು, ಆಗ್ಲೇ ಎಲ್ರಿಗೂ ಒಳ್ಳೇದು.